ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಯನ್ನ ಮಾಡ್ತಾರಾ ಸೂಪರ್ ಸ್ಟಾರ್ ರಜನಿಕಾಂತ್ ಅನ್ನುವಂತಹ ಪ್ರಶ್ನೆ. ನೋಡಿ, ರಾಜ್ಯದಲ್ಲಿ ಈಗಾಗಲೇ ದಸರಾ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಈ ಬಾರಿಯ ಮೈಸೂರು ದಸರಾವನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಉದ್ಘಾಟನೆ ಮಾಡ್ತಾರಾ? ರಾಜ್ಯದಲ್ಲಿ ಈಗ ದಸರಾ ದಂಗಲ್ ಶುರುವಾಗಿದೆ. ನೋಡಿ, ಏನು ಈ ಬಾರಿಯ ದಸರಾ ಉದ್ಘಾಟನೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ಮಾಡ್ತಾರೆ ಅಂತ ಇಲ್ಲಿ ಈಗ ರಜನಿಕಾಂತ್ ಹೆಸರು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಈಗ ದಸರಾ ದಂಗಲ್ ಶುರುವಾಗಿದೆ. ಉದ್ಘಾಟನೆಗೆ ಯಾರನ್ನ ಕರೆಸೋದು, ಯಾರನ್ನು ಬಿಡೋದು, ನೋಡಿ ಇದು ಚರ್ಚೆ ಆಗ್ತಾ ಇದೆ. ರಾಜಕೀಯ ನಾಯಕರನ್ನ, ಲೇಖಕರನ್ನ ಅಥವಾ ನಟರನ್ನ, ಇದರಲ್ಲಿ ಯಾರನ್ನು ಕರೆಸಬೇಕು? ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ದಸರಾ ಹಂಗಾಮ ಈಗ ಜೋರಾಗಿ ನಡೀತಾ ಇದೆ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ಬ್ಯಾಟಿಂಗ್ ಮಾಡ್ಲಾಗ್ತಾ ಇದೆ. ಇವ್ರನ್ನ ಕರೆಸಿ, ಅವ್ರನ್ನ ಕರೆಸಿ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಹೆಸರನ್ನ ಹೇಳಿ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ನೋಡಿ, ಈ ಸಲ ದಸರಾ ಉದ್ಘಾಟನೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಬರ್ತಾರಾ ಅನ್ನುವಂಥ ಪ್ರಶ್ನೆ. ರಾಜ್ಯದಲ್ಲಿ ಈಗ ದಸರಾ ದಂಗಲ್ ಶುರುವಾಗಿದೆ. ದಸರಾ ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿದೆ. ದಸರಾ ಉದ್ಘಾಟಕರನ್ನ ಆಯ್ಕೆ ಮಾಡೋದು ಕೂಡ ಅಷ್ಟೇ ಒಂದು ವಿಶೇಷವಾಗಿರುತ್ತೆ. ಈ ಬಾರಿ ದಸರಾ ಉದ್ಘಾಟಕರು ಯಾರಾಗ್ತಾರೆ, ಯಾರನ್ನ ಸರ್ಕಾರ ಆಯ್ಕೆ ಮಾಡುತ್ತೆ? ಈಗಾಗಲೇ ಈಗ ದಸರಾ ಹಂಗಾಮ ಅಂದ್ರೆ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಯಾರನ್ನು ಕರೆಸಬೇಕು, ಯಾರನ್ನು ಬಿಡಬೇಕು ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ಹೆಸರನ್ನ ಹೇಳ್ತಾ ಇದ್ದಾರೆ. ಯಾರನ್ನ ಆಯ್ಕೆ ಮಾಡೋದು, ಒಬ್ಬೊಬ್ರು ಒಂದೊಂದು ಹೆಸರನ್ನ ಹೇಳಿ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಇವರನ್ನ ಕರೆಸಿ, ಅವರನ್ನ ಕರೆಸಿ ಅಂತ ಲೇಖಕರನ್ನ ಕರೆಸೋದಾ, ಸಾಹಿತಿಗಳನ್ನ ಕರೆಸೋದಾ, ಅಥವಾ ನಟರನ್ನ ಕರೆಸೋದಾ, ರಾಜಕೀಯದವ್ರನ್ನ ಕರೆಸೋದಾ, ಈ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ಹಾಗೆ ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಹೆಸರು ಕೇಳಿ ಬಂದಿದೆ. ಈ ಬಾರಿ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡ್ತಾರಾ ರಜನಿಕಾಂತ್ ಅನ್ನುವಂಥದ್ದು. ನೋಡಿ, ದಸರಾ ಉದ್ಘಾಟನೆ ವಿಚಾರ ಈಗ ಬಹಳಷ್ಟು ಚರ್ಚೆನ ಆಗ್ತಾ ಇದೆ. ಯಾರು ಉದ್ಘಾಟನೆ ಮಾಡ್ತಾರೆ ಈ ಬಾರಿಯ ದಸರಾ ಅಂತ? ಸುತ್ತೂರು ಶ್ರೀಗಳನ್ನ ಉದ್ಘಾಟಕರನ್ನಾಗಿ ಕರೆಸಿ ಅಂತ ಬಿಜೆಪಿ ಹೇಳ್ತಾ ಇದೆ ಒಂದು ಕಡೆ. ನೋಡಿ, ಒಂದು ಕಡೆ ದಸರಾ ಉದ್ಘಾಟಕರಾಗಿ ಸುತ್ತೂರು ಶ್ರೀಗಳಿಗೆ ಆಹ್ವಾನ ನೀಡಿ ಅಂತ, ಅಲ್ಲದೆ ರಜನಿಕಾಂತ್ರನ್ನ ಉದ್ಘಾಟಕರನ್ನಾಗಿ ಕರೆಸಬೇಕು. ದಸರಾ ಉದ್ಘಾಟನೆಗೆ ರಜನಿಕಾಂತ್ಗೆ ಆಹ್ವಾನವನ್ನ ನೀಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಎಂಎಲ್ಸಿ ರಘು ಕೌಟಿಲ್ಯ ಈ ರೀತಿ ಮನವಿ ಮಾಡಿದ್ದಾರೆ. ಸುತ್ತೂರು ಶ್ರೀಗಳು ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಇವರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ. ಸೂಪರ್ ಸ್ಟಾರ್ ರಜನಿಕಾಂತ್ ನಮ್ಮ ಕನ್ನಡದವರು. ಕರ್ನಾಟಕ ಕನ್ನಡ ಎಂದ್ರೆ ರಜನಿಕಾಂತ್ ರವರಿಗೆ ಎಲ್ಲಿಲ್ಲದಂತಹ ಗೌರವ, ಪ್ರೀತಿ ಇದೆ. ಮೈಸೂರಿಗೂ ರಜನಿಕಾಂತ್ಗೂ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿಯೇ ನೋಡಿ, ರಜನಿಕಾಂತ್ ಅವರು ಬಹುತೇಕ ಸಿನಿಮಾ ಚಿತ್ರೀಕರಣ ನಡೆದಿರೋದು ಮೈಸೂರಿನಲ್ಲೇ ನಡೆದಿದೆ. ಅಂಥವ್ರನ್ನ ಯಾಕ್ರಿ ದಸರಾ ಉದ್ಘಾಟಕರಾಗಿ ನೀವು ಕರೆಸಲ್ಲ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಸರ್ಕಾರಕ್ಕೆ ವಿಧಾನ ಪರಿಷತ್ನ ಸದಸ್ಯ ರಘು ಕೌಟಿಲ್ಯ ಈ ರೀತಿ ಒತ್ತಾಯ ಮಾಡ್ತಾ ಇರುವಂತದ್ದು. ಶಾಸಕರಾದ ಉತ್ಸಾಹರು ಸುತ್ತೂರು ಶ್ರೀಗಳನ್ನ ಕರೀರಿ ಕಳೆದ ಬಾರಿನೂ ಹೇಳಿದ್ದಾರೆ, ಈ ಬಾರಿನೂ ಹೇಳಿದ್ದಾರೆ. ಅದು ಒಳ್ಳೆಯ ಸಲಹೆ. ನಾನು ಅದೇ ಸಂದರ್ಭದಲ್ಲಿ ಈ ನೆಲದಲ್ಲಿ ಹುಟ್ಟಿದಂಥ ಶ್ರೀ ರಜನಿಕಾಂತ್ ಅವ್ರನ್ನ ಅಟ್ಲೀಸ್ಟ್ ಈ ವರ್ಷನಾದರೂ ಆಹ್ವಾನ ಮಾಡಲಿ. ಇಳೆಯರಾಜ ಅವರ ಯಾವ ರೀತಿಯಲ್ಲಿ ಯುವ ದಸರಾದಲ್ಲಿ ಉದ್ಘಾಟನೆ ಮಾಡಿದ್ರೆ ಒಮ್ಮೆ ಅವರು ಬರಬೇಕು. ಯಾಕೆಂದರೆ ಮೈಸೂರು ಬಗ್ಗೆ ರಜನಿಕಾಂತ್ ಅವರಿಗೆ ಅತ್ಯಂತ ಪ್ರೀತಿ. ಅವರ ಎಲ್ಲ ಚಿತ್ರಗಳು ಕೂಡ ಬಹುತೇಕವಾಗಿ ಮೈಸೂರಿನಲ್ಲೇ ಮಾಡ್ತಾರೆ. ಆದ್ದರಿಂದ ಅವರನ್ನ ಈ ಬಾರಿ ಆಹ್ವಾನ ಮಾಡಬೇಕಂತಕ್ಕಂಥ ಸಲಹೆಯನ್ನು ನಿಮ್ಮ ಮೂಲಕ ಯಾವುದಕ್ಕಾದ್ರೂ ಮಾಡ್ಬೋದು. ಯಾವುದಕ್ಕಾದ್ರೂ ಸುತ್ತೂರು ಶ್ರೀಗಳನ್ನ ಪರಿಗಣಿಸಬೇಕು. ಮತ್ತೆ ರಜನಿಕಾಂತ್ ಅವ್ರನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಕರೆಸಿದ್ರು ಅದು ಕೂಡ ಒಂದು ಅರ್ಥಪೂರ್ಣ. ಒಟ್ಟಿಗೆ ಅವ್ರನ್ನ ಆಹ್ವಾನ ಮಾಡಬೇಕು. ಅದರಲ್ಲಿ ಯುವ ದಸರಾ ಅಂತ ಕಡೆ ಬಂದರೆ ಲಕ್ಷಾಂತರ ಜನ ನೋಡೋದ್ರಿಂದ ಅದು ಟೂರಿಸಮ್ಗೂ ಕೂಡ ಒಳ್ಳೆ ಸ್ಪ್ರಿಂಗ್ ಬೋರ್ಡ್ ಚಿಮ್ಮುವಾಲಿಗೆ ಆಗುತ್ತೆ, ಒಂದು ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ. ಮತ್ತು ನಮ್ಮ ನೆಲದ ವಿಶ್ವದಲ್ಲೇ ಹೆಸರಾಗಿರ್ತಕ್ಕಂಥ ರಜನಿಕಾಂತ್ ಅವ್ರ ಕರೆಯೋದ್ರಿಂದ ಅವರು ಕನ್ನಡ ನಾಡಿನ ಹೆಮ್ಮೆ ಕೂಡ. ಶಾಸಕರಾದ ಉತ್ಸಾಹರು ಸುತ್ತೂರು ಶ್ರೀಗಳನ್ನ ಕರೀರಿ ಕಳೆದ ಬಾರಿನೂ ಹೇಳಿದ್ದಾರೆ, ಈ ಬಾರಿನೂ ಹೇಳಿದ್ದಾರೆ. ಅದು ಒಳ್ಳೆಯ ಸಲಹೆ. ನಾನು ಅದೇ ಸಂದರ್ಭದಲ್ಲಿ ಈ ನೆಲದಲ್ಲಿ ಹುಟ್ಟಿದಂಥ ಶ್ರೀ ರಜನಿಕಾಂತ್ ಅವ್ರನ್ನ ಅಟ್ಲೀಸ್ಟ್ ಈ ವರ್ಷನಾದರೂ ಆಹ್ವಾನ ಮಾಡಲಿ. ಇಳೆಯರಾಜ ಅವರ ಯಾವ ರೀತಿಯಲ್ಲಿ ಯುವ ದಸರಾದಲ್ಲಿ ಉದ್ಘಾಟನೆ ಮಾಡಿದ್ರೆ ಒಮ್ಮೆ ಅವರು ಬರಬೇಕು.
ಯಾಕೆಂದ್ರೆ ಮೈಸೂರು ಬಗ್ಗೆ ರಜನಿಕಾಂತ್ ಅವರಿಗೆ ಅತ್ಯಂತ ಪ್ರೀತಿ. ಅವರ ಎಲ್ಲ ಚಿತ್ರಗಳು ಕೂಡ ಬಹುತೇಕವಾಗಿ ಮೈಸೂರಿನಲ್ಲೇ ಮಾಡ್ತಾರೆ. ಆದ್ದರಿಂದ ಅವರನ್ನ ಈ ಬಾರಿ ಆಹ್ವಾನ ಮಾಡಬೇಕಂತಕ್ಕಂಥ ಸಲಹೆಯನ್ನ ನಿಮ್ಮ ಮೂಲಕ ಯಾವುದಕ್ಕಾದ್ರೂ ಮಾಡ್ಬೋದು. ಯಾವುದಕ್ಕಾದ್ರೂ ಸಂತೋಷ್ ಶ್ರೀಗಳನ್ನ ಪರಿಗಣಿಸಬೇಕು. ಮತ್ತೆ ರಜನಿಕಾಂತ್ ಅವ್ರನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಕರೆಸಿದ್ರು ಅದು ಕೂಡ ಒಂದು ಅರ್ಥಪೂರ್ಣ. ಒಟ್ಟಿಗೆ ಅವ್ರನ್ನ ಆಹ್ವಾನ ಮಾಡಬೇಕು. ಅದರಲ್ಲಿ ಯುವ ದಸರಾ